ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಅವರು ಒಂದು ಪಣವನ್ನ ತೊಟ್ಟಿದ್ದಾರೆ. ಇತ್ತ ಸಚಿವ ಖರ್ಗೆ ತವರು ಕ್ಷೇತ್ರದಲ್ಲೇ ಆರ್ಎಸ್ಎಸ್ ಪಥಸಂಚಲನ ನಡೀತಾ ಇರುವಂತದ್ದು. ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ನಡೀಲಿಕ್ಕಿರುವಂತದ್ದು. ಆರ್ಎಸ್ಎಸ್ ಚಟುವಟಿಕೆ ಬ್ಯಾನ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪಣ ತೊಟ್ಟಿದ್ರೆ, ಇತ್ತ ಸಚಿವ ಖರ್ಗೆ ತವರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೀಲಿಕ್ಕಿದೆ. ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ನಡೀಲಿಕ್ಕಿರುವಂತದ್ದು. ಎಪಿಎಂಸಿ ಯಾರ್ಡ್ನಿಂದ ಆರಂಭವಾಗಿ ಹಲವು ಮಾರ್ಗಗಳಲ್ಲಿ ಪರೇಡ್ ನಡೀಲಿಕ್ಕಿರುವಂತದ್ದು. ಅಧಿಕೃತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು. ನೋಡಿ, ಆರ್ಎಸ್ಎಸ್ ಚಟುವಟಿಕೆಗೆ ಬ್ಯಾನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ಪಣವನ್ನ ತೊಡ್ತಾ ಇದ್ರೆ, ಇತ್ತ ಸಚಿವ ಖರ್ಗೆ ಅವರ ತವರು ಜಿಲ್ಲೆಯಲ್ಲಿ ತವರು ಕ್ಷೇತ್ರದಲ್ಲೇ ಆರ್ಎಸ್ಎಸ್ ಪಥಸಂಚಲನ ಆರಂಭಿಸುವುದಕ್ಕೆ ನಿಶ್ಚಯ ಮಾಡಲಾಗಿದೆ. ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ ಒಂದು ಪಥಸಂಚಲನ ಆಗ್ಲಿಕ್ಕಿದೆ. ಅಧಿಕೃತವಾಗಿರುವಂತಹ ಮಾಹಿತಿಯನ್ನ ಹಂಚಿಕೊಂಡಂತಹ ಜಿಲ್ಲಾ ಸಂಚಾಲಕ ಅಶೋಕ್ ಪಾಟೀಲ್ ಅವರು, ಎಂಥ ವಿಪರ್ಯಾಸ ನೋಡಿ, ಆರ್ಎಸ್ಎಸ್ ಚಟುವಟಿಕೆಯನ್ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಇದೀಗ ಟೊಂಕ ಕಟ್ಟಿ ನಿಂತಿದ್ದಾರೆ. ಇತ್ತ ಅವರ ತವರು ಕ್ಷೇತ್ರದಲ್ಲೇ ಅಕ್ಟೋಬರ್ 19ರಂದು ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ನಡೀಲಿಕ್ಕಿರುವಂತದ್ದು. ಎಪಿಎಂಸಿ ಯಾರ್ಡ್ನಿಂದ ಆರಂಭವಾಗಿ ಹಲವು ಮಾರ್ಗಗಳಲ್ಲಿ ಒಂದು ಪೆರೇಡ್ ನಡೀಲಿಕ್ಕಿರುವಂತದ್ದು.